ನಿಮ್ಗೂ ಹೋಟೆಲ್ ಅಲ್ಲಿ ಗೀ ರೋಸ್ಟ್ ಗೆ ತುಂಬಾ ದುಡ್ಡು ಕೊಟ್ಟು ಬೇಜಾರ? ಹಾಗಾದ್ರೆ ಈ ವಿಡಿಯೋ ನಿಮ್ಗೆ. ಕ್ಲೀನ್ ಆಗಿ ತೊಳೆದಿರೋ ಚಟ್ಲೆಗೆ ಉಪ್ಪು ಮತ್ತೆ ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಸೈಡಿಗೆ ಇಡಿ. ನಂತರ ಒಂದ್ ಪ್ಯಾನ್ ಗೆ ಸ್ವಲ್ಪ ಕೊತ್ತಂಬರಿ, ಕಾಳ್ಮೆಣಸು, ಜೀರಿಗೆ, ಸೊಂಪು, ಸಾಸಿವೆ, ಮೆಂತೆ, ಚಕ್ಕೆ, ಏಲಕ್ಕಿ, ಗೋಡಂಬಿ ಹಾಕಿ ಚಂದ ಫ್ರೈ ಮಾಡಿ. ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರೋ ಮಸಾಲೆ, 7ರಿಂದ 8 ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ನೆನೆಸಿರೋ ಹುಳಿ ಮತ್ತೆ ಒಣ ಮೆಣಸನ್ನ ಹಾಕಿ ಚಂದ ಗ್ರೈಂಡ್ ಮಾಡಿ. ಅದೇ ಪ್ಯಾನ್ ಗೆ ಸ್ವಲ್ಪ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿರೋ ಚಟ್ಲೆನ ಹಾಕಿ ಫ್ರೈ ಮಾಡಿ. 80% ಫ್ರೈ ಆದ್ಮೇಲೆ ಚಟ್ಲೆನ ಸೈಡಿಗಿಡಿ. ಅದೇ ಪ್ಯಾನ್ ಗೆ ಮತ್ತೆ ಸ್ವಲ್ಪ ತುಪ್ಪ, ರುಬ್ಬಿರೋ ಮಸಾಲೆನ ಹಾಕಿ ಫ್ರೈ ಮಾಡಿ. ಮಸಾಲೆ ಬಾಯ್ಲ್ ಆಗೋ ತನಕನೂ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಬೇಕಾಗತ್ತೆ. ಈ ಪ್ರಾಸೆಸ್ ಗೆ ತುಂಬಾನೇ ಟೈಮ್ ಮತ್ತೆ ಪೇಶನ್ಸ್ ಬೇಕು. ಮಸಾಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಫ್ರೈ ಮಾಡಿರೋ ಚಟ್ಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿ. ಯಾವುದೇ ಹೋಟೆಲ್ಗೂ ಕಮ್ಮಿ ಇಲ್ಲದೆ ಇರೋ ಹೋಮ್ ಮೇಡ್ ಪ್ರಾನ್ಸ್ ಗೀ ರೋಸ್ಟ್ ರೆಡಿ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಷ್ಟು ಒಳ್ಳೆ ಟೇಸ್ಟ್ ಬರತ್ತಂತ ನನ್ಗಂತೂ ಗೊತ್ತಿರ್ಲಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. See you in the next video.